ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಚಿನಾಬ್ ಲೋಕಾರ್ಪಣೆಗೆ ಸಿದ್ಧ. ಏಪ್ರಿಲ್ 19ಕ್ಕೆ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ವಲಸೆ ಕಾರ್ಮಿಕರಿಂದ ಆತಂಕ. ರಾಜ್ಯದಲ್ಲಿದ್ದಾರೆ 79,000 ವಲಸಿಗರು. ಹೊರ ರಾಜ್ಯದಿಂದ ಕ್ರೈಂ ಹೆಚ್ಚಳ. ಸುಧಾರಿತ ಟ್ರಕ್ ವ್ಯವಸ್ಥೆ. ವಿಮಾನ ನಿಲ್ದಾಣದಲ್ಲಿ ಸರಕು ಸಾಗಣೆ ಇನ್ನಷ್ಟು ಸುಗಮ. ಲಾಭದತ್ತ ಹೊರಳಿದ ಷೇರುಪೇಟೆ. ದಿನವಿಡೀ ಖರೀದಿಯ ಉತ್ಸಾಹ. ಎಲ್ಲ ವಲಯಗಳ ಷೇರುಗಳಿಗೂ ಬೇಡಿಕೆ. ಯೂತ್ ರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಫೈನಲ್ಗೆ ಕರ್ನಾಟಕ ಬಾಲಕಿಯರ ತಂಡ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಈ ವರ್ಷ ದೇಶದಲ್ಲಿ ಉತ್ತಮ ಮುಂಗಾರು. ಸೆಪ್ಟೆಂಬರ್ವರೆಗೆ ವಾಡಿಕೆಗಿಂತ ಅಧಿಕ ಮಳೆ. ಹವಾಮಾನ ಇಲಾಖೆ ಭವಿಷ್ಯ. ಲಾರಿ ಮುಷ್ಕರ ಇಂದಿನಿಂದ ಇನ್ನಷ್ಟು ತೀವ್ರ. ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ. ಡಿಸೆಂಬರ್ನಲ್ಲಿ ಆಯೋಜನೆ. ನಾಡೋಜ ಡಾ ಮಹೇಶ್ ಜೋಶಿ. ಕೈಗಾ ಮೊದಲ ಅಣು ವಿದ್ಯುತ್ ಘಟಕ ಸ್ಥಗಿತ. ಹೊಸ ಕೂಲೆಂಟ್ ಕೊಳವೆ ಅಳವಡಿಕೆ ಕಾರ್ಯಾಚರಣೆ. 20 ವರ್ಷ ಪೂರೈಸಿದ ವಿಶ್ವ ದಾಖಲೆ ಘಟಕ. ಜನಾಕ್ರೋಶ ಯಾತ್ರೆ 2 ಇಂದಿನಿಂದ ಬೆಳಗಾವಿಯಲ್ಲಿ ಆರಂಭ. ಛಲವಾದಿ ನಾರಾಯಣಸ್ವಾಮಿ.